ಹೌದು, ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸವಿತಾ ಅವರು ಹಲವಾರು ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಜಿಲ್ಲಾಧಿಕಾರಿ ಜನಪರ ವೇದಿಕೆ ಅಧ್ಯಕ್ಷ ಗುಳಿಗಾನಹಳ್ಳಿ ನಾಗರಾಜ್ ಅವರು ಮನವಿ ಸಲ್ಲಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪಿಡಿಒ ಸವಿತಾ ಅವರು ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಬಂದಾಗಿನಿಂದ ಅನೇಕ ಅವ್ಯವಹಾರಗಳು ಮಾಡಿದ್ದಾರೆ. ಅನೇಕ ಸಾರ್ವಜನಿಕ ಅರ್ಜಿಗಳು ಬಂದಿದ್ದರೂ ಯಾವುದೇ ಹಣದ ಖರ್ಚಿನ ವಿವರಗಳಿಗೆ ಸೂಕ್ತ ದಾಖಲೆಗಳಿಲ್ಲ. ಕುಡಿಯುವ ನೀರಿನ ಮೋಟಾರ್ ದುರಸ್ತಿ, ಸ್ವಚ್ಛ ವಾಹಿನಿ, ಬೀದಿ ದೀಪಗಳ ಖರೀದಿ ಇವುಗಳಿಗೆ ಯಾವುದೇ ಸರಿಯಾದ ಬಿಲ್ಲುಗಳಿಲ್ಲದೆ ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಹಾಗೂ ಅಕ್ರಮವಾಗಿ ಗ್ರಾಮ ಪಂಚಾಯಿತಿ ನೌಕರರ ಸದಸ್ಯರ ಖಾತೆಗೆ ಹಾಗೂ ಸದಸ್ಯರ ಪತ್ನಿ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುತ್ತಿದ್ದಾರೆ. ಕೆಲವೊಮ್ಮೆ ಅಕ್ರಮಗಳ ಬಗ್ಗೆ ಪ್ರಶ್ನೆ ಕೇಳಲು ಹೋದಾಗ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡಿ ತಮ್ಮ ಮೊಬೈಲ್ ಕ್ಯಾಮೆರಾದಿಂದ ವಿಡಿಯೋ ಚಿತ್ರೀಕರಿಸಿ ಭಯ ಹುಟ್ಟಿಸುತ್ತಾರೆ. ಇನ್ನು ಬೀದಿ ದೀಪ ಖರೀದಿಯಲ್ಲಿ ನಿಗದಿತ ಖರೀದಿಗಿಂತ 3 ಪಟ್ಟು ಬೀದಿ ದೀಪಗಳನ್ನು ಖರೀದಿಸಿ ನಕಲಿ ಬಿಲ್ ತಯಾರಿಸಿ ಹಣ ಮಾಡಿರುತ್ತಾರೆ. ಕುಡಿಯುವ ನೀರಿನ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಮಾಡಿರುತ್ತಾರೆ. ಪಂಚಾಯಿತಿಗೆ ಸಂಬಂಧಪಟ್ಟಂತೆ 25% ಎಸ್ಸಿ ಮತ್ತು ಎಸ್ಟಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಕಚೇರಿಯ ಸ್ವಚ್ಛವಾಹಿನಿ ವಾಹನವು ಎಲ್ಲೂ ಓಡಾಡದೆ ನಕಲಿ ಪೆಟ್ರೋಲ್ ಬಿಲ್ ತಯಾರಿಸಿ ಹಣ ಗಳಿಸುತ್ತಿದ್ದಾರೆ. ಸುಮಾರು 1 ವರ್ಷದಿಂದ ಯಾವುದೇ ಈ ಖಾತೆ ಮಾಡಿರುವುದಿಲ್ಲ. ಭ್ರಷ್ಟಾಚಾರ ಮತ್ತು ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿರುವ ಪಿಡಿಒ ಸವಿತಾ ಅವರನ್ನ ಈ ಕೂಡಲೇ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಹಾಗೂ ಪಿಡಿಒ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಿಡಿಒ ವಿರುದ್ಧ ಉಗ್ರವಾದ ಹೋರಾಟ ಮಾಡುವುದಾಗಿ ಗುಳಿಗಾನಹಳ್ಳಿ ನಾಗರಾಜ್ ಎಚ್ಚರಿಕೆ ನೀಡಿದರು. ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರಗಳ ಬಗ್ಗೆ ದಾಖಲೆ ಸಮೇತ ಇವತ್ತು ನಾನು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಎರಡೂ ಭಾಗದಲ್ಲಿ ಕೂಡ ದೂರು ಕೊಟ್ಟಿದ್ದೀನಿ. ಎಲ್ಲ ದಾಖಲೆ ಸಮೇತ ಮೊನ್ನೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಸವಿತಾ ಮೇಡಮ್ ಅವ್ರ ಮೇಲೆ ದೂರು ಕೊಟ್ಟಿದ್ದೀನಿ. ಸಿಒ ಸಾಹೇಬರು ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಸಿಒ ಸಾಹೇಬರು ಕೂಡ ಸಿಕ್ಕಿದ್ರು. ಅವರು ಕೂಡ ನೀಟಾಗಿ ಎಲ್ಲ ನಮ್ಮ ಹತ್ರ ಏನು ದಾಖಲೆ ಇದೆ ದಾಖಲೆ ಜೊತೆಗೆ ಮಾಹಿತಿ ಕೊಟ್ಟಿದ್ದೀವಿ. ಸಾಹೇಬರು ಕೂಡ ಹೇಳಿದ್ದಾರೆ ಏನು ಆದಷ್ಟು ಬೇಗ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸವಿತಾ ಮೇಡಮ್ ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ. ಅದರಿಂದ ನನಗೂ ಕೂಡ ಖಾತ್ರಿ ಆಯಿತು. ಯಾಕಂದರೆ ಅಧಿಕಾರಿಗಳು ಕೂಡ ನಾನು ಹೇಳಿದ್ದಕ್ಕೆ ಮನವಿಯಾಗಿದೆ. ಪೂರಕ ದಾಖಲೆಗಳು ಕೂಡ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.